ಅಲ್ರಿ, ಒಂದು ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರು ತಡ್ಕೊಳಕ್ಕಾಗ್ತಾ ಇಲ್ಲ. ಜಿಟಿ ಮಳೆ ಬಂದರೂ ಕೂಡ ಬೆಂಗಳೂರು ಅಧ್ವಾನ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಪ್ಪ ಅಂತ ಅಂದರೆ ನೀವು ಕಪ್ಪು ಕೊಡ್ತೀರಂತೆ. ಈ ರಾಜ್ಯದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಅವ್ರಿಗೆ ಸರಿಯಾದ ಅವರು ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಅವ್ರ ಬದುಕು ನರಕ ಆಗ್ತಾ ಇದೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಡ್ರಪ್ಪ ಅಂದರೆ ನಾವು ಕಪ್ಪು ಕೊಡ್ತೀವಿ, ಕಪ್ಪು ನಮ್ದೆ ಅಂತೇಳಿ ನೀವು ಈಗ ಅಧ್ವಾನ ಮಾಡ್ಕೊಂಡಿದ್ದೀರಿ. ಈ ರಾಜ್ಯದಲ್ಲಿ ಜನರಿಗೆ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ರಾಜ್ಯದಲ್ಲಿ ಜನರಿಗೆ ಸರಿಯಾದ ಸಾಂವಿಧಾನಿಕವಾದಂಥ ಅವಕಾಶಗಳು ಸಿಗ್ತಾ ಇಲ್ಲ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಒಳ ಮೀಸಲಾತಿ ಕೊಡಿ, ಇನ್ನೊಂದು ಮೀಸಲಾತಿ ಕೊಡಿ, ಬೇರೆ ಬೇರೆ ಅವಕಾಶ ಕೊಡಿ ಅಂತ ಜನರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಕಪ್ಪು ಕೊಡ್ತೀವಿ ಅಂತ ಹೇಳ್ತೀರಿ. ಅಲ್ರಿ, ನಿಮ್ಮ ಕಪ್ಪು ತಗೊಂಡು ನಾವೇನ್ರಿ ಮಾಡಬೇಕು? ಜನಸಾಮಾನ್ಯರು ಅನೇಕ ಸಮಸ್ಯೆಗಳಲ್ಲಿ ಪರದಾಡ್ತಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅವರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವರಿಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಡ್ರಪ್ಪ ಅಂತ ಅಂದರೆ ವಿಧಾನಸೌಧದ ಮುಂಭಾಗದಲ್ಲಿ ಅವ್ರನ್ನ ಕರೆಸ್ಬಿಟ್ಟು ನೀವು ರೀಲ್ಸ್ ಮಾಡಿದ್ದೇನು, ಅವ್ರ ಹತ್ರ ಸೆಲ್ಫಿ ಫೋಟೋ ತೆಗೆದುಕೊಂಡಿದ್ದೇನು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮಿನಿಸ್ಟ್ರಿಗಳ ಎಲ್ಲ ಕುಟುಂಬದವ್ರನ್ನ ಕರೆಸಿದ್ದೇನು, ಆಯಿತು ನೀವೇನೋ ಅವ್ರಿಗೆ ಸೆಕ್ಯೂರಿಟಿ ಕೊಟ್ರಿ. ಈ ಜನರು ಬೀದಿಯಲ್ಲಿ ಸಾಯೋ ಥರ ವಾತಾವರಣ ನಿರ್ಮಾಣ ಆಯ್ತಲ್ಲ, ಅದಕ್ಕೆ ಹೊಣೆ ಯಾರು?